ಯಾರ್ದು ಅಂತ ಗೊತ್ತಿಲ್ಲ, ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ಆ ಹೊಲದ ಮುಂದೆ ನಿಂತ್ಕೊಂಡು ಸುರಿದು ತಿಂತಾ ಇದೀನಿ. ಹುಡುಗಿರ್ಗೆ ಇದು ಮಾಡಕ್ಕಾಗತ್ತಾ? ಚಾಲೆಂಜ್ ಆಗಲ್ಲ. ಹೆಂಗೈತೆ ಅವ್ರ ಜೀವನ? ಹೋಗೋದೆ ಬ್ರೋ. PU ಕಾಲೇಜಲ್ಲಿ ಒಬ್ಬ ಇದ್ದ, ಪ್ರಜ್ವಲ್ ಅಂತ, ಅವನೇ ನೆನಪಾಗ್ತಾನೆ. ಯಾವುದೇ ಒಂದು ಗಂಡಿಗಾದ್ರೂ ಒಂದು ಹೆಣ್ಣು ಅಂತ ಇದ್ದೇ ಇರ್ತಾಳೆ. ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಬ್ರೋ. ಕಬಡ್ಡಿ ಗಿಬಡಿ ಆಗ್ಬೋದು, ಜೋಪಾನ ಹುಷಾರಾಗಿದೆ. ನಾನು ದೂರ ಇರ್ತೀನಿ. ಹೆಲ್ಮೆಟ್ ಬೇಕಾಗಿತ್ತು ಬಂದೆ. ಗೈಸ್, ನಾನು ಕಾರ್ ಬಗ್ಗೆ ಏನು ಅನ್ಕೊಂಡಿದ್ದೆ, ಆದರೆ ಈಗ ನೋಡಿದ್ಮೇಲೆ ಗೊತ್ತಾಗ್ತೈತೆ. ಸ್ಯಾಂಟ್ರು ಕುರಿ ಹಾಕೊಂಡೈತವ್ರೆ. ಮಗನ್ ಲಗೇಜ್ ಗಾಡಿಗೂ ಸೈ ನಮ್ಮ ಗಾಡಿ ಏನಂತೀರಾ ಅಷ್ಟೇ. ಗೈಸ್, ಆ ಕಡೆ ಬಸ್ ಒಂದು ಬರ್ತೈತೆ, ಕಾಣಿಸ್ತೈತಲ್ಲ, ಆ ಬಸ್ಸನ್ನು ಹಚ್ಚೋದಕ್ಕೆ ಅಂತ ನಮ್ಮ ಅಣ್ಣ ಕರೆಕ್ಟಾಗಿ ಲ್ಯಾಂಡ್ ಮಾಡ್ದ. ಬೈ. ಓಕೆ, ಲೆಟ್ಸ್ ಗೋ ಗೈಸ್. ಗೈಸ್, ಇವಾಗ ನಾನು ಮೆಣಸು ಕಡೆ ಇದ್ದೀನಿ. And searching for that one person ಯಾರಾಗುತ್ತೋ ನನ್ನ ಮೇಲೆ ಗಿಫ್ಟೆಲ್ಲ ಚೆಕ್ ಮಾಡಿದ್ರು. ಅವ್ರಿಗೆ ಇಡ್ತಾ ಇದ್ದೀನಿ. ಅವ್ರಿಗೆ ಇರ್ತಾರೆ ಅಂತ. ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಬ್ರೋ. ಓ ವೆರಿ ಸಾರಿ. ನೈಸ್ ಟು ಮೀಟ್ ಯು, ನೈಸ್ ಟು ಮೀಟ್ ಯು. ಎಷ್ಟು ಕಾಯ್ದಿದ್ದೀನಿ ಗೊತ್ತಾಗ ಬಾರ್ದಿದ್ದು ನಾನು ನಿಮಗೆ. ಇಲ್ಲೇ ಇದ್ರೆ ಬೆಂಗಳೂರಲ್ಲೇ? ನಮ್ಮ ಫ್ಯಾಮಿಲಿನೂ ಬರಬೇಕಾಗಿತ್ತು. ಎಲ್ಲಿದ್ರೆ? ಅದು ಏನೋ ಲಾಸ್ಟ್ ಮೂಮೆಂಟಲ್ಲಿ ಸೂಕ್ತ ಏನೋ ಆಯ್ತು ಅಂತ ಅವ್ರು ಬರೋಕ್ಕಾಗ್ತದೆ. ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಅದು ಎಲ್ಲಿದೆ ಬ್ರೋ ಬಸ್ಸು? ಚೆನ್ನಾಗಿದ್ದಾರೆ, ನಿಮ್ಗೆ ಸೀಟ್ ಸಿಕ್ಕಿದೆ, ನೀವು ಕುತ್ಕೊಂಡು. ಜೊತೆಲಿ ಸಿದ್ರೆ ಕುತ್ಕೊಳ್ಳೋಣ, ಇಲ್ಲಾಂದ್ರೆ ಹೋಗೋದು ಬೇಡ ಬ್ರೋ. ಜೊತೆಲಿ ಇದ್ರೆ ಕುತ್ಕೊಳ್ಳೋಣ ಬ್ರೋ. ಲೇಟ್ ಆಗುತ್ತೆ. 2 ಸೀಟ್ ಇದೆ. ನಾನು ಸ್ವಿಚ್ ಆಗ್ತಾರಣ್ಣ ಬನ್ನಿ. ಗೈಸ್, ಪ್ರೆಸೆಂಟ್ಲಿ ಇವಾಗ ಸೀದಾ ಹಾಸನ್ ಬಂದು ಲ್ಯಾಂಡ್ ಆಗಿದ್ದೀನಿ. ಹಾಸನಲ್ಲಿ ಒಂದು ಊರಲ್ಲಿ ಇದ್ದೀನಿ. ಯಾವ ಊರು ಇದು? ಚತುರ್ನಹಳ್ಳಿ ಅನ್ನೋ ಊರಲ್ಲಿ ಇದ್ದೀನಿ. 11:30ಗೆ ಬಸ್ ಇತ್ತು, ಬಸ್ ಬಿಟ್ಟಿದ್ದು. ಅಲ್ಲಿಂದ 4:15 ಹಿಂಗೆ ಹೇಳಿದ್ವಿ ರೀಚ್ ಆದ್ವಿ. ಅಲ್ಲಿಂದ ಕಾರು ಬೈಕು ಅಂದ್ಕೊಂಡು ಈ ಜಾಗ ಬಂದಿದ್ವಿ. ಈಗ ಸ್ವಲ್ಪ ರೆಡಿ ಆಗ್ಬಿಟ್ಟು ಹೋಗ್ಬೇಕು ದರ್ಶನಕ್ಕೆ. ಇಲ್ಲ ಆ ಕಡೆ ಏನು ನಡೀತಾ ಈ ಜಾತ್ರೆ ನೋಡಕ್ಕೆ ಹೋಗ್ಬೇಕು. ಗೈಸ್, ಫುಲ್ ರೆಡಿಯಾಗಿ ಚಿಲ್ಲಾಗಿ ಒಂದು ಕಾಫಿ ಕುಡ್ಕೊಂಡು ಫುಲ್ ಆ್ಯಕ್ಟಿವ್ ಆಗಿ ಸೀದಾ ಕೆಂಡ ಹಾಕಿದಂತೆ ಅಂತ ಐತೆ. ಒಂದು ವಿಸಿಟ್ ಕೊಡ್ಬೇಡ ಬನ್ನಿ. ಮೈನ್ ಟೆಂಪಲ್ ಯಾವುದು? ಮೇನ್ ಟೆಂಪಲ್ ಇದೇನೆ, ತುಂಬ ಹಳೆಯದು. ಆವಾಗಿನ ಕಾಲದಿಂದನೂ ದೇವ್ರು ಇರೋದು ಇಲ್ಲೇನೆ. ಪ್ರತಿ ವರ್ಷ ಎಲ್ಲ ಇರೋದು ಇಲ್ಲೇ ದೇವರು. ಪ್ರತಿದಿನ ಅಲ್ಲೂ ಪೂಜೆ ಆಗುತ್ತೆ, ಇಲ್ಲೂ ಪೂಜೆ ಆಗುತ್ತೆ. ಬಟ್ ದೇವ್ರು ಇಲ್ಲೇನೆ ಇರೋದು ಯಾವಾಗ. ಬನ್ನಿದೆ ಸಂಗೀತ ದೇವಸ್ಥಾನಕ್ಕೆ ಒಂದು ಚಿಕ್ಕ ದರ್ಶನ ಮಾಡ್ಕೊಂಡು ಬರೋಣ. ಗೈಸ್, ಕೆಂಡ ರೆಡಿ ಆಗ್ತಾ ಇರುತ್ತೆ. ಇವಾಗ ಕೆಂಡದಲ್ಲಿ ನಡೆಯೋದಕ್ಕೆ ಅಂತ ಪ್ರಿಪೇರ್ ಆಗ್ತಾ ಇದ್ದಾರೆ. ಗೈಸ್, ಇವಾಗ ಕೆಂಡ ಎಲ್ಲ ರೆಡಿ ಆಗದೆ, ಫುಲ್ ಹೊಗೆ ಬರ್ತೈತೆ. ಒಳ್ಳೆ ಹೀಟ್ ವೇವ್ ಸಿಗ್ತೈತೆ ನಂಗೆ ಈ ಕಡೆಯಿಂದ. ಮತ್ತು ಇವಾಗ ಯಾರು ನಡ್ಕೊಂಡು ಹೋಗ್ತಾರೆ ಇದ್ರ ಮೇಲೆ ಗೊತ್ತಿಲ್ಲ. ಗೈಸ್, ಇದಾಗ್ತಾ ಆಗ್ತಾ ಊರಿನ ಜನ ಎಲ್ಲ ಸೇರ್ಕೊಳಕ್ಕೆ ಜಾಸ್ತಿ ಆದರು. ಊರವರೆಲ್ಲ ಇಲ್ಲಿ ಬಂದು ಜಾಯ್ನ್ ಆಗಿ ಸ್ಟಾರ್ಟ್ ಆದರು. ಅಂಕಲ್ ನಮಸ್ಕಾರ. ಅಂಕಲ್, ಈ ಕಡೆ ಈ ಕೆಂಡದಲ್ಲಿ ಯಾರು ಫಸ್ಟ್ ನಡ್ಕೊಂಡು ಹೋಗ್ತಾರೆ ಅಂತ? ದೇವ್ರು ಹೊತ್ತಿರೋರು ನಡ್ಕೊಂಡು ಹೋಗ್ತಾರಾ? ಓಕೆ. ಸೊ ನಾವು ವಿಡಿಯೋ ಮಾಡ್ಕೋತಾ ಇದ್ದೆ ಹಿಂಗೆ ಕಾಳಿಸೋದು ಫಸ್ಟ್. ಕೆಂಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ? ಹ್ಞೂ ಬ್ರೋ. ನಿಮ್ಮ ಜೊತೆ ಯಾರು ಬರ್ತಾವ್ರೆ? ಯಾರೂ ಬರ್ತಾಯಿಲ್ಲ ಬ್ರೋ. ಸದ್ಯಕ್ಕೆ ಬರಬೇಕಾಗಿತ್ತು, ಸದ್ಯಕ್ಕೆ ಬರ್ತಾಯಿಲ್ಲ. ಬರಂಗಿಲ್ಲ ಅಂತ ನಡ್ಕೊಂಡು ಹೋಗ್ತಿದ್ದೆ. ನೀನು ನಡ್ಕೊಂಡು ಹೋಗ್ತಾ ಇದ್ದೆ? ಇಲ್ಲ, ನಿನ್ನಂಥ ಯೂತ್ಸ್ ಎಲ್ಲ ಏನು ಮಾಡ್ತಿರ್ತೀರ? ಹೋಗ್ಬೇಕು. ಏನು ಬ್ರೋ? ಧೈರ್ಯ ಮಾಡಿ ಹೋಗೋದಾದ್ರೆ ಇವನ ಜೊತೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಏನು ಯಾವ್ದು 1 by 1 ಹೋಗೋದ, ಜೊತೆಲಿ ಗುಂಪಲ್ಲಿ ಹೋಗೋದ? ಮೊದಲು ದೇವ್ರು ಹಿಂದೆ ನಿಂತ್ಕೊಂಡ್ರೆ 1 by 1 ಹೋಗ್ತಾರೆ. ಫುಲ್ಲು ಲಾಸ್ಟ್ ಆಯ್ತು ಅಂದ್ರೆ ತಳ್ಳಾಡ್ತಾರೆ.
ಇವನ್ ಜೊತೆ ಹೋಗಿ ಇವ್ನ್ ಕರ್ಕೊಂಡ್ ಹೋಗ್ತಾನೆ. ಒಂದಿಬ್ರು ಹೋಗ್ಬಿಡ್ಲಿ, ಇಬ್ರು ಆರಾಮಾಗಿದ್ದಾರೆ. ಇಲ್ಲಿದ್ರೆ ಹೋಗಕ್ಕಾಗಲ್ಲ. ಆಗಲ್ಲ, ಇಲ್ಲಿದ್ರೆ ಫುಲ್ ಲಾಸ್ಟ್ಗೆ ಹೋಗಕ್ಕಾಗೋದು. ಯಾಕೆಂದ್ರೆ ಜನ ಜಾಸ್ತಿ ಆಗ್ತಾರಲ್ಲ, ಅಲ್ಲಿ ಫುಲ್ ರಶ್ ಅಲ್ಲಿ ತಳ್ಕೊಂಡು ಬಂದ್ಬಿಡ್ತಾರೆ. ಸ್ಟಾರ್ಟಿಂಗು ಒಂದು 50 ಜನವರೆಗೂ ಕರೆಕ್ಟಾಗಿ ಹೋಗ್ತಾರೆ. 50 ಜನ ತಳ್ಳಾಡ್ತಾರೆ. ಆಮೇಲೆ ಕಾಲು ಇಟ್ಟಿ ಮಾರ್ಕ್ ಆಗ್ಬಿಟ್ಟಿರುತ್ತೆ. ಅದ್ರ ಮೇಲೆ ಕಾಲು ಹಿಡ್ಕೊಂಡು ಫುಲ್ಲು ಲೇಯರೇ ಕಮ್ಮಿ ಆಗ್ಬಿಟ್ಟಿರುತ್ತೆ ಕೆಂಡದು. ಸರಿ ಬನ್ನಿ ಬ್ರೋ, ಹೋಗೋಣ ಮುಂದೆ ನಿಲ್ಕೋಣ. ಪೂಜೆ ಮುಗಿದ್ಮೇಲೆ ಪೂಜೆ ಆಗ್ಲಿ. ಹೇಳಿ ಬ್ರೋ. ಮತ್ತೆ ಒಂದ್ಸಲಿ ಆ ಕೆಂಡದ ಮುಂದೆ ಹೋದ್ರೆ ಹೋಗ್ಬಿಡಿ, ನಾನು ಹೋಗ್ಲಾ ಬೇಡವಾ ಅಂತ ಅಲ್ಲೇ ಸ್ಟಕ್ ಆಯ್ತು ಅಂದ್ರೆ ಆಮೇಲೆ ನಡ್ಕೊಂಡು ಹೋಗ ಬಂದು ಉಳಿಸವೇ ಮಾಡ್ಬಿಡ್ತೀನಿ. ಯಾರು ಬಿದ್ದಿರೋ ಸೀನ್ಗಳವ ಇಲ್ಲಿ? ಯಾರು ಬಿದ್ದಿಲ್ಲ, ಜಾಸ್ತಿ ಏಟಾಗಿಲ್ಲ. ಒಟ್ಟಿಗೆ ಓಡಾಡ್ಕೊಂಡು ಓಡಿರೋ ಸೀನ್ ಐತೆ. ಅವರು ನಡೀದಿರೋ ಇನ್ನೊಬ್ರು ಹಿಡ್ಕೊಂಡು ಹಿಂದೆ ಹೋಗ್ತಿರೋ ಎತ್ಕೊಂಡು ಹೋಗಿರೋ ಸೀನು ಐತೆ. ದೊಡ್ಡವ್ರನ್ನೆಲ್ಲ ಇವಾಗ ನೋಡಿರಂತೆ ಭಯ ಆದ ತಕ್ಷಣ ಎತ್ಕೊಂಡು ಹೋಗ್ಬಿಡ್ತಾರೆ, ಎತ್ಕೊಂಡೇ ಓಡೋಗ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಅಡ್ಡ ಹೋಗಿದ ತಕ್ಷಣ ಹೋಗ್ಬಿಡ್ಬೇಕು ಕೆಂಡದ ಮೇಲೆ. ಇಲ್ಲ ಹಿಂದೆ ಇರೋರೇ ತಳ್ಬಿಡ್ತಾರೆ, ಇಲ್ಲ ಸೈಡಿಗೆ ಬಂದ ಎಳ್ದಾಕ್ಬಿಡ್ತಾರೆ. ಗೈಸ್ ಆ್ಯಕ್ಚುಲಿ ಫಸ್ಟ್ 2 ಹೆಜ್ಜೆ ಇದ್ದಾಗ ಬಿಸಿ ಆಗಿಲ್ಲ ನನಗೆ. ಬಿಸಿ ಯಾಕಾಗಿಲ್ಲ ಅಂತ ಒಂದು ದಿಕ್ಬಿಟ್ಟು ಇನ್ನು 0.5 ಸೆಕೆಂಡನ್ನ ವೆಯ್ಟ್ ಮಾಡಿದೆ, ಅಂಟ್ಕೊಂಡ್ಬಿಡ್ತು. ಕರೆಕ್ಟಾಗಿ ಪಾತ ಇಲ್ಲಿದ್ರೆ ಈ ಕಡೆ ಯಾವುದೋ ಅಂಟ್ಕೊಂಡ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಬಿಸಿ ಆಗ್ತೈತಿ, ಇನ್ನೂ ಸ್ವಲ್ಪ ಏನೋ ಊದ್ಕೊಳೋ ಥರ ಅನಿಸ್ತೈತೆ. ಅಲ್ಲಿ ಒಳ್ಳೆ ಚೆನ್ನಾಗಿತ್ತು ಬ್ರೋ, ಅದೊಂಥರ ಟ್ರೈ ಮಾಡ್ಬೇಕೆಲ್ರು. ಏನೋ ಸ್ವಲ್ಪ ಭಯ ಆಗುತ್ತೆ. ಖುಷಿ ಆಯ್ತಾ ಬಂದಿದ್ದಕ್ಕೂ? ಖುಷಿ, ಸಮಾಧಾನ ಆಯ್ತಾ? ಖುಷಿ ಆಯ್ತಾ? ಸಮಾಧಾನ ಇದೆ. ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ, ಹೆಜ್ಜೆ ಇಕ್ಬೇಕಾದ್ರೂ ಕೂಡ ಭಯ ಆಗುತ್ತೆ. ನಾನು ಒಬ್ಬನೇ ಬಿಟ್ಬಿಟ್ಟಿದ್ರೆ ಹೋಗು ಅಂತ ಪಕ್ಕ ಮಾಡ್ತಾ ಇರಲ್ಲ, ಜನ ಹೋಯ್ತಾ ಇರಲ್ಲ, ಅವರೇ ಮಾಡ್ತಾವ್ರೆ ಅಂತ ನಾನು ಹೋಗಿದ್ದೆ. ಇದು ನೀವಲ್ಲಿ ನಿಂತ್ಕೊಂಡ್ರೆ ಸಾಕು, ನೀವು ಹೋಗಿಲ್ಲ ಅಂದ್ರೆ ಅವರೇ ತಳ್ಬಿಡ್ತಾರೆ, ಅವರೇ ನಿಮ್ಗೆ ಕೆಂಡಾಯಿಸ್ಬಿಡ್ತಾರೆ. ನೀವಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಜಸ್ಟ್. ಗೈಸ್ ಚೆನ್ನಾಗಿದೆ. ನಿಮ್ಮೂರಲ್ಲಿ ಏನಾದ್ರು ಜಾತ್ರೆ ಮಾಡಿದಾಗ ಕೂಡ ಒಂದ್ಸತಿ ಕೆಂಡದ ಮೇಲೆ ನಡೀರಿ. ಸ್ಟಾರ್ಟಿಂಗಲ್ಲಿ ನಡೀರಿ, ಲಾಸ್ಟ್ ನಡೀತೀರ ಅಂತ ಫೀಲ್ ಸಿಗಲ್ಲ. ಆ ಬಿಸಿ ಕಾಲಿಗೆ ತಗಲ್ಬೇಕು, ಅದೇ ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಕಾಮಿಡಿ ಥರ ಇರುತ್ತೆ ನೋಡೋದಾದ್ರೆ ನೋಡಿ. ಗೈಸ್ ಇವಾಗ ರೆಸ್ಟ್ ಆಫ್ ದ ಪೀಪಲ್ ಹೋಯ್ತಾ ಇದ್ದಾರೆ. ಓಯ್ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ, ನೈಸ್. ಆದ್ರೆ ಸ್ಟಾರ್ಟಿಂಗಲ್ಲಿ ಹೋಗೋ ಎಕ್ಸ್ಪೀರಿಯನ್ಸೇ ಬೇರೆ. ಗೈಸ್ ಇನ್ನು ಯಾರು ಕೆಂಡದ ಮೇಲೆ ಹತ್ತಬೇಕು ಅಂದವರು ಆ ಕಡೆ ಎಲ್ಲ ಕೆಂಡದ ಮೇಲೆ ಹತ್ತಾ ಇದ್ದಾರೆ. ಆ್ಯಂಡ್ ಇವಾಗ ಆ ಕೆಂಡದ ಮೇಲೆ ಹತ್ತಿ ನಡ್ಕೊಂಡು ಹೋಗಿರೋರು, ಕೈ ಮುಗಿರೋರೆಲ್ಲ ಇವಾಗ ನಾಷ್ಟಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೇಮ್ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ರೋ, ಈ ಥರ ಸಿಚುವೇಶನಲ್ಲಿ ಊಟ ಸಿಗುತ್ತೆ ಅಂತೀರಾ? ಸಿಗುತ್ತೆ ಗ್ಯಾರಂಟಿ, ಬಟ್ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಕೊನೆಗೂ ಈ ಒಂದು ಜನರ ನಡುವೆ ನಾವು ಕೂಡ ಊಟ ಸಿಗುತ್ತೆ, ನಾಷ್ಟ ಸಿಗುತ್ತೆ. ಗೈಸ್ ಇವಾಗ ನಾವು ಇನ್ನೊಂದು ಊರಿನ ಜಾತ್ರೆ ಬಂದಿದ್ದೀವಿ. ಇಲ್ಲೂ ಕೆಂಡ ರೆಡಿ ಮಾಡ್ತವ್ರೆ. ಬ್ರೋ ನಿಮ್ಮ ಹಣೆ ಸ್ವಲ್ಪ ಕಲ್ಲಿದೆ ಬ್ರೋ. ಓಕೆ ಎಷ್ಟು ವಿಶಾಲವಾಗೈತೆ ನೋಡಿ ಜಾಗ. ಈ ಕಡೆ ಹೋದ್ರೆ ಏನಾದ್ರು ಕೇಳ್ತಾರ ಯಾಕೆ ಬಂದೆ ಅಂದ್ಬಿಟ್ಟು? ಇಲ್ಲ ಬ್ರೋ, ಯಾರು ಕೇಳಲ್ಲ. ಇದು ಸಿಟಿ ಅಲ್ಲ ಬ್ರೋ. ಸಿಟಿಲಿ ನಿಮ್ಮ ಮನೆ ಮುಂದ್ಗಡೆ ನಿಂತ್ಕೊಂಡ್ರೆ ಯಾಕಪ್ಪ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾರೆ. ನೀವು ಇಲ್ಲಿ ಜಮೀನೊಳಗಡೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಕೇಳಲ್ಲ. ಯಾವ ಊರು ಅಂತ ಕೇಳ್ತಾರೆ ಬಿಟ್ರೆ ಯಾಕೆ ಇಲ್ಲಿ ನಿಂತಿದ್ಯಾ ಏನು ಕೇಳಲ್ಲ ಬ್ರೋ. ಇಲ್ಲಿ ಬೆಳೆದಿರೋದೇನು ಕಿತ್ಕೊಂಡು ಬಂದ್ರೆ ಕೇಳ್ತಾರ? ಇಲ್ಲ ಬ್ರೋ, ಅದು ಕೇಳಲ್ವಾ? ಕೇಳಲ್ಲ. ಪಕ್ಕದ ಮನೆಯವರಾದ್ರೆ ಪಕ್ಕ ನಮ್ಮ ಮನೆ ಹೊಲಕ್ಕೆ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಕೇಳಿ ಜಗಳಾಡ್ತಾರೆ ಅಷ್ಟೇ. ಅದು ಬಿಟ್ರೆ ಹೊರಗಡೆಯಿಂದ ಬಂದಿರ ಆಯ್ತಪ್ಪ ಸರಿ ಕಿತ್ಕೊಂಡು ಸರಿ ಆಯ್ತು, ಏನು ಮಾತಾಡಲ್ಲ. ಹೌದಾ ತಿನ್ಬೇಕಾ? ಸರಿ ಆಯ್ತು ಕಿತ್ಕೊಂಡು. ಇಲ್ಲ ಆಯ್ತಪ್ಪ, ಟ್ರೈ ಮಾಡಿಬೇಕು. ನಾನೇ ಹೋಗ್ಬೇಕು, ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮ್ಗೇನೆ. ಇವಾಗ ನಾವು ಯಾರ್ದು ಅಂತನೂ ಗೊತ್ತಿಲ್ಲ, ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ನಮಗೂ ಜೋಳ, ಗೊತ್ತಿಲ್ಲ ಬ್ರೋ, ಇವ್ರಿಗೂ ಗೊತ್ತಿಲ್ಲ, ಜೋಳ ಸಿಗುತ್ತೆ ನೋಡ್ಕೊಂಡ್ಬಿಡ್ತೀನಿ.
ಜೋಳ ಸಿಗುತ್ತೆ ಬೆಳ್ದಿರುತ್ತವ್ರ ಅದ ಯಾಕೆ ಬೆಳ್ದಂಗೆ ಬಂದಿದೆ ಮತ್ತೆ ಆದ್ರೆ ಇದು ಬಲ್ತಿದೆ ತಿನ್ನ ಅಲ್ಲಿಂದ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು. ಗೈಸ್ ಹೋಗ್ತಾ ಇದ್ದೀನಿ ಜಾಗಕ್ಕೆ. ಇದಕ್ಕೆ ಏನಂತ ಕರೀತಾರ? ತೋಟ ಅಂತ ಕರೀತಾರ? ಅಲ್ಲ, ಹೊಲಕ್ಕೆ ಎಂಟ್ರಿ ಕೊಟ್ಟೆ. ಇನ್ನೂ ಯಾರು ಕೇಳಿಲ್ಲ. ಐ ಥಿಂಕ್ ಯಾರು ಇದು ಹೊಲನ ಕೆರೆನ ಇದು ದೊಡ್ಡದಾಗೈತೆ. ನಿನ್ನೆ ನೈಟ್ ಆಕ್ಚುಲಿ ಇದಕ್ಕಿಂತ ದೊಡ್ಡ ಕೆರೆಯಲ್ಲಿ ಬಂದಿದ್ದೀವಿ. ಇದ್ರ 4 ಪಟ್ಟು ದೊಡ್ಡ ಕೆರೆ ಪಕ್ಕನೇ ಬಂದಿದ್ದು ನಾವು. ಬೈಲಳ್ಳಿ ಬಿಟ್ಟು ಬಂದು ಗೊತ್ತಾ ನೆಕ್ಸ್ಟ್ ಕತ್ಲೆಯಲ್ಲಿ ಕಾಣಿಸಿಲ್ಲ. ಇದೆಲ್ಲ ಯಾವ್ದು ಬೇಸ್ಕೊಂಡು ಅಂತಾರದ ಇಲ್ಲ ಯಾವ ತರದ್ದು ಇದು? ನೀವು ಇದು ಬೆಂಕಿಲ್ ಸುಟ್ಬಿಟ್ಟು ಕೊಡ್ತಾರೆ ಗೊತ್ತಾ ಸಿಟಿಲಿ, ಆ ಜೋಳ ಇದು. ನೀವೀಗ ವಾಟರ್ ಬೇಯಿಸ್ಕೊಡೋದು ಅದು ಬೇರೆ, ಅದು ಬೇಬಿಕನ್ ಜೋಳ, ಅದು ಸಪ್ರೇಟ್. ಇನ್ನು ಗಿಡ ಏನಾರ ಆಗ್ಬಿಟ್ರೆ ಕಷ್ಟ ಅಲ್ಲ ಆಮೇಲೆ. ನನಗೆ ಹಾಕ್ಬೇಕಷ್ಟೇ. ಬಟ್ ಇನ್ನೊಂದು ಮೇತ ಇದೆಯಲ್ಲ ಅದು ದಪ್ಪ ಆಗುತ್ತೆ, ಅದು ಬರುತ್ತೆ. ಎರಡನೇದಾ? ಗೈಸ್ ಸಕ್ಸಸ್ಫುಲಿ ಕಿತ್ಕೊಂಡಿದ್ದಾಯ್ತು. ಯಾರು ಇನ್ನೂ ಕೇಳಿಲ್ಲ, ನೋಡಿಲ್ಲ. ಮನೆಯಲ್ಲ ಕರೆದ್ಬಿಟ್ಟು ಊಟನ ಇಕ್ಬಿಟ್ಟು ಕಳಿಸ್ತಾರೆ. ಊರಲ್ಲೇ ಪಕ್ಕದ ಮನೆ ಕಿತ್ರೆ ಮಾತ್ರ ಅವಾಗ ಮಾತ್ರ. ಗೈಸ್ ಇವತ್ತು ನಾನು ಒಂದು ಏನಂತಾರೆ ಬೆಳೆ ಜೋಳ ಬ್ರೋ, ಹೊಲ. ಗೈಸ್ ಇವತ್ತು ನಾನು ಒಂದು ಗೊತ್ತಿಲ್ದಿರೋ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಜೋಳ ಕಿತ್ಕೊಂಡ್ಬಿಟ್ಟು ಆ ಹೊಲದ ಮುಂದೆ ನಾನು ನಿಂತ್ಕೊಂಡು ಸುರಿದು ತಿಂತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಯಾರು ಕೇಳಿಲ್ಲ. ತಿನ್ಬಿಟ್ಟು ತಡೀತು ಬರಕ್ ಮುಂಚೆ. ತಿನ್ಬೋದು, ಬಟ್ ಹಾಲ್ ತರ ಇರುತ್ತೆ, ಒಳಗಡೆ ಮಿಲ್ಕ್ ತರ ಇರುತ್ತೆ. ಹೌದು, ಸುಲಿಬೇಕಾ ಹೋಗ್ಲಿ? ಸುಲಿರಿ. ಹಿಂಗ್ 2 ಕೈಯಲ್ಲಿ ಹಿಂಗ್ ಇಟ್ಕೊಳ್ಳಿ ಬ್ರೋ. ನಿಮ್ ಫಾಲೋವರ್ಸ್ಗೂ ತೋರಿಸ್ಬೇಕಲ್ಲ. ಕರೆಕ್ಟಾಗಿ ಸೆಂಟ್ರಲ್ ಇಟ್ಕೊಳ್ಳಿ. ಯಾಕೆ ಬ್ರೋ, ಜನ ಬರ್ತಿದ್ದಾರೆ ಅಂತ ಭಯನಾ? ಇಲ್ಲ ಅವ್ರು ಕೇಳ್ತಾರೆ. ಅಲ್ಲ, ಇವಾಗ ದೇವ್ರು ಬಂದು ಒಂದ್ ಡೇಟ್ ಹೊಡೆದ್ರೆ ಹೆಂಗಿರುತ್ತೆ ಬ್ರೋ? ಆತರ ಆಗುತ್ತೆ ಬ್ರೋ. ಕಳ್ತನೆಲ್ಲ ಮಾಡ್ತಾರಲ್ಲ, ದೇವ್ರ ಹತ್ರ ಹೋಗಿ ಕೇಳ್ಕೊತಾರೆ. ಅವ್ರ ದೇವ್ರ ಹತ್ರನೇ ಹೋಗ್ತಾರೆ ಫಸ್ಟ್. ಮಾಡಿದ್ದು ಅಂತ ಅಂದ್ಬಿಟ್ಟು ಅವ್ರ ಪಕ್ಕ ತೋರ್ಸುತ್ತೆ. ಹಾಲ್ ಟೇಸ್ಟ್ ಚೆನ್ನಾಗಿದೆ, ಬನ್ನಿ. ಅದು ಚೆನ್ನಾಗಿದೆ, ಸುಟ್ರು ಸಕ್ಕದಾಗಿರುತ್ತೆ. ಕಚ್ರ ಹೊಲದ ಮುಂದೆ ನಿಂತ್ಕೊಂಡು ತಿಂದಿನಿ. ನೀವೆಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ. ನಾನು ಹೇಳ್ಬಿಟ್ರೆ ಅದೇ ಬ್ರೋ, ನೀವು ಸಿಟಿನಲ್ಲಿ 25-30 ರೂಪಾಯಿ ಕೊಟ್ಬಿಟ್ಟು ಎಳ್ನೀರು ಕುಡಿತೀರಲ್ಲ, ನಮ್ಮ ಹಳ್ಳಿ ಕಡೆ ಅದು ನಮ್ಮ ಜನಗಳ ಕಣ್ಣು ಎದುರುಗಡೆ ಬಿದ್ದಿದ್ರು ಮುಟ್ಟಲ್ಲ. ಅಕಸ್ಮಾತ್ ಅವ್ರು ಏನಾದ್ರು ಕೆಡವುದ್ರು ಸೈಡಿಗೆ ಬಿಸಾಕ್ಬಿಡ್ತಾರೆ. ಅದೇ ಒಣಗೋಗ್ಬಿಡುತ್ತೆ, ಹಂಗೆ ಒಣಗೋಗ್ಬಿಡುತ್ತೆ. ಅದೇನಾದ್ರು ಫುಲ್ ಒಣಗೋಗಿದ್ರೆ ನೆಕ್ಸ್ಟ್ ಅದು ಒಲೆಗಿಲಾಗ ಹಾಕೊಂಡು ಉರ್ಸ್ಕೊಂತಾರೆ ಅಷ್ಟೇನೆ ಬ್ರೋ. ನಾವು ಹಳ್ಳಿ ಕಡೆ ಬೆಳೆದ್ಬಿಟ್ಟು ಸಿಟಿಲಿ ಇರೋದ್ರಿಂದ ಅಲ್ಲಿ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ. ನಮಗೆ ಒಂದ್ ಟೈಮ್ ಅನ್ನಿಸ್ತಿರುತ್ತೆ, ಈ ಎಳ್ನೀರಿಗೆ ಇವ್ರು 25-30 ರೂಪಾಯಿ ಕೊಡ್ತಿದ್ರಲ್ಲ, ಇಲ್ಲೇನಾದ್ರು ನಾವು ಹಳ್ಳಿಲಿ ಕರೆಕ್ಟಾಗಿ ನಾವು ಕುಡಿಯೋ ಎಳ್ನೀರ್ನ ಇಲ್ಲೇನಾದ್ರು ತಗೊಬಂದಿಟ್ರೆ ಪಕ್ಕ ನೀವು 100 ರೂಪೀಸ್ಗೆ ಮಾರಬೇಕು. ಅದು ಹೊಡೆದಾಗಂತಲ್ಲ, ಟೇಸ್ಟ್ ಆಗಲಿ ಪ್ಯೂರಿಟಿ ಆಗಲಿ ಹಂಗಿರುತ್ತೆ. ಗೈಸ್ ಇವಾಗ ನೀವೇನು ನೋಡೋಲ್ಲ, ಇದು ಪಕ್ಕದೂರು ದೇವಸ್ಥಾನದಲ್ಲಿ ನಡೆದಿರೋ ಸೀನು ಜಾತ್ರೆ ಸಮಾರಂಭ. ಇದು ಸ್ವಲ್ಪ ಟಾಪ್ ಫ್ಲೋರ್ ನೋಡೋಣ. ಗೈಸ್ ಪೂಜೆದೆಲ್ಲ ಮುಗೀತಲ್ಲ, ನೋಡಿದ್ರಲ್ಲ. ಇವಾಗ ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ ಆಗೈತೆ, ಇನ್ನು ಸೆಕೆ ಎಲ್ಲ ಒಳಗಡೆ ಸುರಿತೈತೆ. ಸ್ವಲ್ಪ ಕೂಲ್ ಮಾಡ್ಕೋಬೇಕು ಅಂದ್ಬಿಟ್ಟು ಇವಾಗ ಸೀದಾ ಹತ್ರದಲ್ಲಿ ಯಾವುದೋ ಒಂದು ಕೆರೆ ಇದಂತೆ. ಕೆರೆನ ಕೆರೆ ಅಲ್ಲ ಬ್ರೋ, ಹೊಳೆ. ಹತ್ರದಲ್ಲಿ ಒಂದು ಹೊಳೆ ಐತೆ ಅಂತ, ಹೊಳೆಗೆ ಹೋಗ್ಬಿಟ್ಟು ಸ್ವಲ್ಪ ಈಜಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಈ ಒಂದು ಜರ್ನಿಲಿ ತುಂಬ ಚಿಕ್ಕವರಾಗಿರೋರು ಫ್ರೆಂಡಲ್ಲಿ ಕೂತವ್ರೆ. ಆ್ಯಂಡ್ ಏನು ಇವರು ಕೇಳಕ್ಕೆ ಮುಂದೆ ಕೂತವ್ರೆ, ಚಿಕ್ಕವ್ರು ಅನ್ಕೋಬೇಡಿ, ಸ್ವಲ್ಪ ದೊಡ್ಡವ್ರೆ. ಜಾಗ ಇಲ್ಲ ಅಂತ ಅಡ್ಜಸ್ಟ್ ಮಾಡಿ ಕೂತವ್ರೆ. ಅದೇ ಬ್ರೋ ಯಾವ್ದು ನಮ್ಮೂರು, ಇವರು ಅಲ್ವಾ? ಹೋಗಿದ್ದ ಅಲ್ಲಿ ಹೋಗೇ ಇಲ್ಲ. ನೈಟ್ ಹೋಗೋಣ, ಅಲ್ಲೇ ಹೋಗಿ ಕಾಲ್ಗೆ ಏನು ಹಾಕೊಂಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ಲೀಪರ್ ಹಾಕೋಬರ್ಲಿಲ್ವಾ? ಸ್ಲೀಪರ್ ಹಾಕೊಂಡು ಇದು ಉಜ್ಕೊಂಡು ಗಿಡ ಉಜ್ಕೊಂಡು ನಿಮ್ದು ಕ್ರಾಕ್ಸ್ ಬ್ರೋ. ಪಾದಕ್ಕೇನು ಪ್ರಾಬ್ಲಮ್ ಇಲ್ಲ. ಕಾಲು ಕಡೆ ಟವಲೆಲ್ಲ ಒರೆಸ್ಕೊತಿರಲ್ಲ, ಅವಾಗ ಗುರಿತಿರುತ್ತೆ. ಅಂತಿದ್ದೀರಾ? ಇನ್ನೇನು ಹೋಗಿದ್ರಿ ಅಂದ್ರೆ ನೀವು ಕೇಳ್ಬೇಡಿ. ಗೇರ್ ಗಾಡಿ, ಇದು ಅಂಕ್ ಗಾಡಿ ಗೊತ್ತಾ ಬ್ರೋ? ಅಂಕ್ ಅದು ಹೊಸ ಗಾಡಿ ಬಂತು ಅವಾಗ. ಓಕೆ, ಹಂಗೆ ನಿಂತೋಗ್ಬಿಡ್ತೀವಿ, ಇಳ್ಕೊಂಬಿಡಿ. ತೋಟನ ರೋಡ್ ಮಾಡಿರೋದ ಏನು ಕತೆ ಇದೆ? ಇಲ್ಲ, ರೋಡನ್ನೇ ಮುಚ್ಚಾಕಿಲ್ಲ. ಸಾಕಲ್ಲ ಬ್ರೋ, ಸಾಕು ನಡ್ಕೊಂಡು ಹೋಗುವ.
ಗೈಸ್ ಮನೇಲಿ ಹೊಳೆ ಹತ್ರ ಬಂದಿದ್ದೀವಿ. ನೋಡಿ ಬ್ರೋ ನನ್ನ ಪರಿಸ್ಥಿತಿ ನೋಡಿ ಎಷ್ಟಲ್ಲಿ ಕೂತಿದ್ದೀವಿ ಇಷ್ಟೇ ಗೈಸ್. ನಾವು ಹುಡುಗರು ಗೈಸ್ ಇಷ್ಟು ಜಾಗ ಇರೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ. ಹುಡುಗಿರಿಗೆ ಇದು ಮಾಡೋಕ್ಕಾಗತ್ತಾ? ಚಾಲೆಂಜ್ ಆಗಲ್ಲ ಗೈಸ್. ಬತ್ತಾ ಆಳ ಜಾಸ್ತಿ ಆಗ್ತೈತೆ. ಹಾ ಕಲ್ಗಳು ಸ್ವಲ್ಪ ಚಿಕ್ಕ ಕಲ್ಗಳು ಇದಾವೆ. ಎಲ್ಲ ನೀರುಗಳಿದ್ಮೇಲೆ ಅವ್ರೆಲ್ಲರೂ ತೋರಿಸ್ತಾರೆ. ಕಡೆ ಯಾವ ದೊಡ್ಡ ಪ್ರಾಣಿ ಆಯ್ತೋ ಗೊತ್ತಿಲ್ಲ. ನಮ್ ಕಣ್ಣಿಗೆ ಯಾವ್ದು ಕಾಣಿಸ್ತಲ್ಲ. ನಮ್ಗಿಂತ ದೊಡ್ಡ ಪ್ರಾಣಿ ಯಾವ ಬರ್ತವೆ ಬ್ರೋ? ಬ್ಯೂಟಿಫುಲ್ ಪಾಯಿಂಟ್. ನಮ್ಗಿಂತ ದೊಡ್ಡ ಪ್ರಾಣಿ ಯಾವ ಬರ್ತವೆ ಹೇಳಿ? ನಮ್ಮನ್ನ ನೋಡಿದ್ರೆ ಅವೇ ಎದ್ರಕೊಂಡು ಓಡೋಗ್ಬಿಡ್ತವೆ. ಇನ್ನೆಲ್ಲಿಂದ ಬರ್ತಾವ ದೊಡ್ಡ ಪ್ರಾಣಿ? ನೀವು ನೋಡ್ತಾರೆ ನಮ್ ಕಾಲೇಜ್ PU ಕಾಲೇಜಲ್ಲಿ ಒಬ್ಬ ಇದ್ದ ಪ್ರಜ್ವಲ್ ಅಂತ. ಅವನೇ ನೆನಪಾಗ್ತಾನೆ. ಹೆಂಗೈತೆ ಬ್ರೋ ಜೀವನ? ಹಾಳಾಗಿ ಹೋಗೋದೆ ಬ್ರೋ. ಯಾಕೆ ಬ್ರೋ? ಲೈಟಾಗಿ ಹಾಳಾಗಿ ಹೋಗೋದು. ಕೇಳ ತಣ್ಣಗದೆ ಮೇಲ್ಗಡೆ ಬೆಚ್ಚಗದೆ ಜೀವನ ಹಾಳಾಗಿ ಹೋಗೋದು. ಹ್ಞೂ ಬ್ರೋ. ಅದೇ ಬ್ರೋ ಇದು ಉಲ್ಟಾ ಆಗ್ಬಿಟ್ಟೈತೆ. ಹೆಂಗೆ ಅಂದ್ರೆ ಲೈಫಲ್ಲಿ ಕೆಳಗಡೆ ಬಿಸಿ ಇರುತ್ತೆ, ಮೇಲ್ಗಡೆ ಕೂಲಾಗಿರ್ಬೇಕು. ಇದು ಮೇಲ್ಗಡೆ ಬಿಸಿ ಐತೆ, ಕೆಳಗಡೆ ತಣ್ಣಗೈತೆ ಅಷ್ಟೇನೆ. ಜೀವನ ಒಂದೇ ಒಂಥರ ಕಲರ್ ಚಿಟ್ಟೆ ತರ ಆಗ್ಬಿಟ್ಟೈತೆ. ಇವತ್ತಿದ್ದಿದ್ ಕಲರ್ ನಾಳೆ ಇಲ್ಲ. ನೀವ್ ಎಷ್ಟು ಕಲರ್ ಹುಡುಕೊಂಡು ಹೋಗಿದ್ರಿ ಬ್ರೋ? ಹಾ ಬ್ರೋ. ನೀವ್ ಎಷ್ಟು ಕಲರ್ ಹುಡುಕೊಂಡು? ನಾವ್ ಕಲರ್ ಹುಡ್ಕೋದ ಬೇಡ ಬ್ರೋ, ಕಲರೇ ನಮ್ಮನ್ನ ಹುಡ್ಕೊಂಡ್ ಬರ್ತೈತೆ. ಏನ್ ಮಾಡೋದು? PUC ಒಬ್ಬ ಫ್ರೆಂಡ್ ಇದ್ದ ಪ್ರಜ್ವಲ್ ಅಂತ. ಅವನು ಅಷ್ಟೇ ಕಲರ್ಗಳೆಲ್ಲ ಹುಡ್ಕೊಂಡು ಬರ್ತಾ ಇದ್ವು. ಪಾಪ ಅವನೇ ಹೋಗ್ಬಿಟ್ಟು ಬ್ರೋ. ಹಂಗಾರೆ ಇವಾಗ ನಾನು ಹೋಗ್ತೀನಿ. ಇಲ್ಲ ಬ್ರೋ, ಮತ್ತೆ ನಿಂತರನೇ ಕಾಣಿಸ್ತಾ ಇದೆ ಬ್ರೋ. ನಿಂತರನೇ ಕಾಣಿಸ್ತಾ ಇದೆ ಪ್ರಜ್ವಲ್. ಹಾ ಗೈಸ್, ಒಂದು ಒಳ್ಳೆ ಶಾಯರಿ ಇವಾಗೆಲ್ಲ ಕೇಳಿದ್ರೆ ನಾಚಿಕೆ ಆಗುತ್ತೆ ಬ್ರೋ. ಬರ್ತದ ಬನ್ನಿ ಏನೋ ಒಂದು ಡೈಲಾಗ್, ಏನೋ ಸ್ವಲ್ಪ ಲೈಫ್ಗೆ ಸೂಟ್ ಆಗುವಂಥದ್ದು, ಇನ್ಸ್ಪೈರ್ ಆಗುವಂಥದ್ದು ಏನಾದ್ರು ಒಂದು ಹೇಳಿ ನೋಡೋಣ ಬ್ರೋ. ಇನ್ಸ್ಪೈರ್ ಆಗೋಂಥದ್ದು ಹೇಳಿ ಎಕ್ಸ್ಪೈರ್ ಆಗೋ ಲೆವೆಲ್ ಬಂದ್ಬಿಡಿ. ಇಟ್ಸ್ ಓಕೆ ಬ್ರೋ. ಹೊಸ ಟ್ಯಾಬ್ಲೆಟ್ ಹತ್ರ ಬರ್ತಾವೆ. ಈ ಮ್ಯಾನುಫ್ಯಾಕ್ಚರಿಂಗು ಎಕ್ಸ್ಪೈರಿ ಡೇಟ್ ಮುಗಿದ ತಕ್ಷಣ ಚೇಂಜ್ ಮಾಡೋಂಥ ಟ್ಯಾಬ್ಲೆಟ್ ಅಲ್ಲ ಬ್ರೋ. ಲೈಫ್ ಲಾಂಗ್ ಒಂದೇ ಟ್ಯಾಬ್ಲೆಟ್. ಎಕ್ಸ್ಪೈರಿ ಡೇಟ್ ಆಗ್ಬಿಟ್ಟು ಅದನ್ನ ತಿಂದ್ರೆ ಸಾಯ್ತೀವಿ ಅಂತ ಗೊತ್ತಿದ್ರು ಅದೇ ಟ್ಯಾಬ್ಲೆಟ್ನ ತಿಂದ್ರೆ ಚೇಂಜ್ ಮಾಡಲ್ಲ. ಇಲ್ಲ ಬ್ರೋ. ಏ ಸೂಪರ್ ಬ್ರೋ. ಕಂಗ್ರಾಚುಲೇಷನ್ಸ್ ಬ್ರೋ. ನೀವೇನೋ ರಿವೀಲ್ ಮಾಡ್ತಾ ಇರಾ ಬ್ರೋ? ಯಾರು ಬ್ರೋ? ನೋಡಿದ್ರೆ ಹಂಗೆ ಕಾಣಿಸ್ತೀವಿ ಬ್ರೋ. ಈ ತರ ಹೇಳೋರೆ ಬ್ರೋ. ಏನಿಲ್ಲ ಬ್ರೋ, ಸುಮ್ನೆ ಅವಾಗ ಟೈಮ್ ಪಾಸ್ಗೆ ಅಂತ ಒಂದ್ 4 ಮಾತಾಡ್ತೀವಿ ಏನೋ ಜೀವನ ಮಾಡಕ್ಕೆ ಅಂತ. ಅದನ್ನೆಲ್ಲ ನಿಜ ಅಂತ ನಂಬ್ಕೊಂಡ್ರೆ ಹೆಂಗೆ? ಯಾರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಕೆಲವೊಬ್ರ ಬಗ್ಗೆ ಹೇಳಿದ್ರೆ ಸಾಲಲ್ಲ, ಇನ್ನು ಕೆಲವೊಬ್ರ ಬಗ್ಗೆ ಹೇಳಕ್ ಮಾತೇ ಇರಲ್ಲ. ಏನಂತೀರಾ? ಹೌದು ಬ್ರೋ, ಹೌದು. ಅಷ್ಟೇ ಕೇಳ್ತೀನಿ ಅಂತ ಬೇಜಾರಾಗ್ಬಿಡಿ ಬ್ರೋ. ಇದು ನನ್ನ ಪ್ರಶ್ನೆ ಅಲ್ಲ ಬ್ರೋ, ನನ್ನ ಜೊತೆ ಇರೋ ಮೂರು ಪ್ರಶ್ನೆ ಬ್ರೋ. ಅಲ್ಲ ಬ್ರೋ, ಫಾರ್ಮುಲಾ ಕೇಳೋಣ. ರೀಸೆಂಟ್ ಆಗಿ ಯಾರು ಆಕ್ಸಿಡೆಂಟ್ ಆಗಿತ್ತಾ ಬ್ರೋ? ಹಾ ಬ್ರೋ, ಮೊನ್ನೆ ಒಂದು ನೈಟ್. ಎಲ್ಲಾಗಿತ್ತು ಬ್ರೋ? ಬಂಸಂದ್ರ ಹತ್ರ. ಕೈ ಕಾಲಿಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿವರೆಗೂ ಬಂದಿದ್ರಾ ಬ್ರೋ? ವಾವ್. ನಾವು ಆಲ್ ಓವರ್ ಬೆಂಗಳೂರು ಓಡಾಡ್ತೀವಿ ಬ್ರೋ. ಸೂಪರ್. ಅದು ಬಿಟ್ರೆ ಬೇರೆ ಏನಾದ್ರು ಆಕ್ಸಿಡೆಂಟ್ ಆಗಿತ್ತಾ? ಇಲ್ಲ ಬ್ರೋ. ಏನಾದ್ರು ಈ ಕಡೆ ಬ್ರೇಕ್ ಆಗೋ ತರ ಏನಾದ್ರು ಆರೆಂಜ್ ಆಕ್ಸಿಡೆಂಟ್? ಇಲ್ಲ ಬ್ರೋ, ಚೈನ್ ಹಾಕೊಂಡಿದ್ದೆ, ಅದು ಸ್ವಲ್ಪ ಒತ್ತಿರ್ಬೇಕು. ನಾನು ಕೇಳಲೇ ಇಲ್ಲ. ತಾನೇ ಬ್ರೋ ಹೇಳಿದ್. ಇವಾಗ ಏನ್ ಹೇಳಿದ್ರಿ ಹೇಳಿ ನೀವು? ನೀವು ಅದನ್ನೇ ತಾನೇ ಕೇಳಿದ್ದೆ. ಏನಾರು ಆಕ್ಸಿಡೆಂಟ್ ಆಗಿತ್ತ? ಹ್ಞೂ ಬ್ರೋ, ಚೈನ್ ಹಾಕೊಂಡಿದ್ದೆ. ಅದು ಕರೆಕ್ಟ್ ಆಗಿ ಇಲ್ಲೇ ಬಂದೈತಲ್ಲ ಬ್ರೋ. ಇಲ್ಲೇ ತಾನೇ ಇರೋದು ಬೋನು, ಇಲ್ಲೇ ತಾನೇ 2 ಕಡೆಯಿಂದ ಇರೋದು ಬ್ರೋ. ಇಲ್ಲಿ ಬ್ರೋ ಇರೋದು. ಹ್ಞೂ ಬ್ರೋ, ನಿಮ್ಗೆ ಇಲ್ಲಿ ಬಂದಿದೆ. ಸ್ಕಿನ್ ಹಿಂಗ್ ಬಂದೈತೆ ಬ್ರೋ. ಏನ್ ಬ್ರೋ ನೀವು ಹೇಳ ಮತ್ ನಂಬೇಕಾ ಬೇಡ? ಹೇಳ ಮತ್ ನಂಬೇಕಾ ಬೇಡ? ನಿಮ್ ಜೊತೆ ಇರೋದೇ ನಮ್ತಾರ. ಯಾವತ್ತು ಹೇಳ್ತೀನಿ ಕೇಳಿ ಬ್ರೋ, ಜೊತೆ ಇರೋರು ಇಲ್ಲಿಂದ ಮನೆವರೆಗೂ ಜೊತೆಗೆ ಬರ್ಬೋದು ಬ್ರೋ, ಗುಂಡಿವರೆಗೂ ಜೊತೆಗೆ ಬರಲ್ಲ ಬ್ರೋ. ಯಾರು ಬರಲ್ಲ ಬ್ರೋ. ಬೇಕಾದ್ರೆ ಬದಿನಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದ್ 2 ಏರಿಯಾ ಮಣ್ಣು ಹಾಕ್ತಾರೆ ಅಷ್ಟೇ, ಬಿಟ್ರೆ ಗುಂಡಿಗೆ ನಮ್ ಜೊತೆ ಯಾರು ಹೇಳಿ ಅಲ್ಲ ಬ್ರೋ. ನಾನು ಕೇಳ್ತಾ ಇರೋದೇನು ಬ್ರೋ, ನೀವ್ ಹೇಳ್ತಾ ಇರೋದೇನು ಬ್ರೋ? ಏನ್ ಟ್ವಿಸ್ಟ್ ಮಾಡ್ತೀರಾ ಬ್ರೋ? ನೀವು ಅದೇ ತರ ಏನ್ ಟ್ವಿಸ್ಟ್ ಮಾಡ್ತೀರಾ? ಟಾಪಿಕ್ ನ ಡೈವರ್ಟ್ ಮಾಡ್ತಾ ಇರೋ
ಯಾವ ಟಾಪಿಕ್ ಇಲ್ಲ bro. ನನ್ ಟಾಪಿಕ್ ಇದೆ ಇವಾಗ ಬ್ರೋ. ನೀವು ಅದೇ ತಾನೇ ಇವೆರಡು ಹೆಂಗ್ ಬಂತು ಅಂತ ಕೇಳಿದೆ ಅಷ್ಟೇ. ಅದೇ ಬ್ರೋ ಚೈನ್ ಒತ್ತಿರೋದು ಅಷ್ಟೇನಾ? ಅಷ್ಟೇ ಬ್ರೋ. ಚೈನ್ ಇಂದ ಕರೆಕ್ಟ್ ಈ ಕಡೆ ಒಂದು ಈ ಕಡೆ ಒಂದು. ಹೌದು ಇಲ್ಲೆಲ್ಲೂ ಬಂದಿಲ್ಲ ಅಲ್ಲ? ಇಲ್ಲ ಬ್ರೋ. ಇಲ್ಲೂ ಬರ್ಬೇಕಾಗಿತ್ತಲ್ಲ. ಇಲ್ಲ ಬ್ರೋ ಅದಂಗ್ ಬರುತ್ತೆ. ಚೈನ್ ಅಂಟ್ಕೊಂಡು ಮೂಳೆ ಇಲ್ಲಲ್ವಾ ಬ್ರೋ ಇರೋದು? ಇಲ್ಲ ಅಲ್ವಾ ಇರೋದು ಜಾಯಿಂಟು? ಪ್ರೆಸ್ಸಿಂಗ್ ಆದಾಗ ಓದ್ತಿರೋದು. ಯಾರು ಪ್ರೆಸ್ ಮಾಡಿದ್ರು? ಯಾರು ಇಲ್ಲ ಬ್ರೋ, ಗಲಾಟೆ ಆಗ್ಬೇಕಾದ್ರೆ ಪ್ರೆಸ್ಸಿಂಗ್ ಆಗಿರೋದು. ಓಕೆ 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 ಬ್ರೋ, ಐ ಅಂಡರ್ಸ್ಟ್ಯಾಂಡ್ ಬ್ರೋ. ಓಕೆ ಬ್ರೋ, ಗೊತ್ತು ಬಿಡಿ ಬ್ರೋ, ಎಲ್ಲ ಇಷ್ಟ ಬ್ರೋ, ಜಗತ್ತೇ ಇಷ್ಟ ಬ್ರೋ. ನಿಜ ಹೇಳಿದ್ರೆ ಯಾರು ನಂಬಲ್ಲ ಬ್ರೋ. ಹೆಂಗೆ ಗೊತ್ತಾ ಬ್ರೋ, ಸತ್ಯ ಅನ್ನೋದು ಆಗ್ಲಕಾಯಿ ಇದ್ದಂಗೆ. ಹೌದು ಹೆಂಗೆ ಅಂತ ತಿಂದ್ರೆ ಕಹಿ ಅಲ್ವಾ? ಅದ್ ತಿಂದ್ರೆ ಕೇಳಿಸ್ಕೊಳಕ್ಕೆ ಕಹಿಯಾಗಿರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ. ಓಕೆ, ಸೊ ಇವಾಗ ನಾನು ನಂಬಿದ್ರೆ ನಿಜ. ಹೌದು, ಆಗ್ಲಕಾಯಿನೂ ಅಷ್ಟೇನೆ, ತಿನ್ನಕ್ಕೆ ಕೈಯಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಹಂಗೇನೆ ಸತ್ಯನೂ ಅಷ್ಟೇನೆ, ಕೇಳಿಸ್ಕೊಳ್ಳೋದಕ್ಕೆ ಕೈಯಾಗಿರುತ್ತೆ, ಆದ್ರೆ ಜೀವನಕ್ಕೆ ಅದೇ ಬ್ರೋ ಒಳ್ಳೇದು. ಹೌದು ಬ್ರೋ. ಹ್ಞೂ ಬ್ರೋ, ಸರಿ ಬ್ರೋ, ನಂಗೆ ಅರ್ಥ ಆಯ್ತು. ಸುಳ್ಳು ಯಾವತ್ತಿದ್ರು ಸ್ವೀಟ್ ಇದ್ದಂಗೆ ಬ್ರೋ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಮುಂದೆ ನೆಕ್ಸ್ಟ್ ಅದೇ ಬ್ರೋ ಆರೋಗ್ಯಕ್ಕೆ ಹಾನಿಕರ. ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಯು ವಾನ್ ಇಟ್. ಓಕೆ, ಯಾರು ಕೊಟ್ಟಿರಲಿಲ್ಲ ಇವತ್ತಿನವರೆಗೆ, ಯಾರು ಕೊಟ್ಟಿರಲಿಲ್ಲ. ಅಯ್ಯೋ 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 ಅಯ್ಯೋ, 3 ವಯದಲ್ಲಿ 3 ಜನ ಬ್ರೋ. ಇದಕ್ಕೆ ಒಳ್ಳೆ ರಸಗೊಬ್ಬರ ಹಾಕ್ಬಿಟ್ಟು ಬೆಳೆಸ್ತೀನಿ ಬ್ರೋ. ಮುಂದಿನ ಸಲ ನೀವು ಬರೋ ವರ್ಷದಿಗೆ ಇದನ್ನ ಮರ ಮಾಡ್ಬಿಟ್ಟು ಇದ್ರಲ್ಲಿ ಕಾಯಿ ಬಿಡಿಸ್ಬಿಟ್ಟು ನೀವು ಕೊಡ್ತೀನಿ. ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಎಷ್ಟು ಬೇಕು ಬ್ರೋ? ಮಾತಾಡ್ತೀರ ಬ್ರೋ, ಮಾತೇ ಬರಲ್ಲ ಅವರು ನಂಗೆ. ಇವರು ನನಗೆ ತುಂಬಾ ಮೇಲ್ಸ್ ಮಾಡಿದ್ದಾರೆ, ಇವಾಗ ಹಬ್ಬಕ್ಕೆ ಬರ್ಬೇಕು ಅಂದ್ಬಿಟ್ಟು. ಕಮೆಂಟ್ಸ್ ಅಲ್ಲೂ ಹಾಕೊಂಡು ಹೇಳ್ತಾವ್ರು, ಮೇಲ್ ಮಾಡಿ ಚೆಕ್ ಮಾಡಕ್ಕೆ ಏನು ಅಂತ. ಮಗನ್ ಇವಾಗ ಹೇಳ್ತಾವ್ರೆ ನನ್ನ ಹೆಸರು ಅದೇ ಮೇಲ್ ಅಲ್ಲಿ ಟೀ ಹೆಚ್ಚಾಕೋದು, ಟೀ ಹಾಕ್ಬಿಟ್ಟವ್ರೆ. ಒಂದ್ ಸ್ಮಾಲ್ ಮಿಸ್ಟೇಕ್ ಅಷ್ಟೇ ಬ್ರೋ. ಹೌದು ಬ್ರೋ, ನಾನ್ ಎಷ್ಟೆಲ್ಲ ಕೆಡ್ಸ್ಕೊಂಡೆ ಗೊತ್ತಾ ಬ್ರೋ, ಎಲ್ಲಿ ಮೇಲೆ ಬರ್ತಾ ಇಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೀನಿ, ಎಷ್ಟೆಷ್ಟಲ್ಲಿ ರಿಪೀಟ್ ಆಗಿ ಕಳ್ಸಿದೀನಿ. ಇಬ್ರು ಮಧ್ಯೆ ಇಬ್ರು ಅಲ್ಲ ಬ್ರೋ ತಲೆ ಕೆಡ್ಸ್ಕೊಂಡಿರೋದು. ನಾನು ಇವನ್ ಫೋನ್ ಮಾಡ್ತಾನೆ, ತಲೆ ತಿಂತಾನೆ. ಅವ್ರ ಕಾಲೇ ನೋವು ಕರೆಕ್ಟಾಗಿ ಫೋನ್ ಮಾಡ್ಕೊ. ಇಲ್ಲ ಮಚ್ಚ, ನಾನ್ ಫೋನ್ ಮಾಡಲ್ಲ. ಬ್ರೋ ಫೈನಲ್ ಏನು ನಾನ್ ಬೈದ್ಬಿಟ್ಟು ಫೋನ್ ಮಾಡ್ತಿರೋದು ಅವ್ನಿಗೆ. ನೋಡು, ಫೈನಲ್ ಫೋನ್ ಮಾಡು, ರಿಸೀವ್ ಮಾಡಿದ್ರ ಮಾಡ್ಲಿ, ಇಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ರಿಪ್ಲೈ ಮಾಡ್ತಲ್ಲಾರು. ಏನ್ ಮಾಡೋದು ಫೋನಲ್ಲಿ ಹೇಳಿದ್ರೆ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಅಂತ. ಬರ್ಲಿ ಜೀವನದ ಕಹಿ ಘಟನೆಗಳ ಆಧಾರಗಳನ್ನು ತೋರಿಸಿದ್ರೆ ಬಗ್ಗೆ ಬ್ರೋ. ಇದು 4 ಲೈನ್ ಬ್ರೋ ಇರೋದು, ತುಂಬಾ ಲೈನ್ ಏನಿಲ್ಲ ಬ್ರೋ. ಹೇಳಿ ಆಯ್ತಾ ಬ್ರೋ. ದೇವಸ್ಥಾನ ಅಂತ ಅಂದ್ಮೇಲೆ ಗಂಟೆ ಶಬ್ದ ಇರ್ಬೇಕು ಬ್ರೋ. ಏನ್ ಹೇಳಿ, ದೇವಸ್ಥಾನ ಅಂತ ಅಂದ್ಮೇಲೆ ಗಂಟೆ ಶಬ್ದ ಇರ್ಬೇಕು. ಓಕೆ, ಮನೆ ಅಂತ ಇದ್ಮೇಲೆ ನಿನ್ ಕಾಲ್ ಗೆಜ್ಜೆ ಶಬ್ದ ಇರ್ಬೇಕು. ಚೆನ್ನಾಗಿದ್ರು ಇದು. ದೇವಸ್ಥಾನ ಅಂತ ಅಂದ್ಮೇಲೆ ಗಂಟೆ ಶಬ್ದ ಇರ್ಬೇಕು, ಮನೆ ಅಂತ ಅಂದ್ಮೇಲೆ ನಿನ್ ಕಾಲ್ ಗೆಜ್ಜೆ ಶಬ್ದ ಇರ್ಬೇಕು. ಇನ್ನೊಂದೇನಂದ್ರೆ ಗಂಟೆ ಶಬ್ದ ಇಲ್ದಲೆ ಪೂಜೆ ನಡೆಯಲ್ಲ. ನಿನ್ ಕಾಲ್ ಗೆಜ್ಜೆ ಶಬ್ದ ಕೇಳ್ದಿರ ಈ ಮನ್ಸಿಗೆ ನೆಮ್ಮದಿ ಸಿಗಲ್ಲ, ಈ ಜೀವನ ನಡೆಯಲ್ಲ. ಸೂಪರ್. ಫೀಲಿಂಗ್ಸ್ ಹೆಂಗ್ ಬರುತ್ತೆ ಹೇಳಿ? ಸುಮ್ನೆ ಬಂದ್ಬಿಡುತ್ತಾ? ಸುಮ್ನೆ ಬರಲ್ಲ. ಇಲ್ಲ ಅದೇ ಬ್ರೋ, ಐಡಿಯಾನೇ ಇರ್ಲಿಲ್ಲ ಈ ತರ ಎಲ್ಲ ಡೈಲಾಗ್ಗಳು ಬರ್ತದೆ ಅನ್ಬಿಟ್ಟು. ಹಿಂಗ್ ಬರ್ತೈತೆ. ಅದೆಲ್ಲ ಬರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ಕೂಲ್ ಟೈಮ್ಸ್, ಕಾಲೇಜ್ ಟೈಮ್ಸ್ ಬ್ರೋ? ಬ್ರೋ ಇವೆಲ್ಲ ಬರ್ದಿದ್ದು ಸ್ಕೂಲ್ ಟೈಮ್ ಅಲ್ಲ, ಕಾಲೇಜ್ ಟೈಮ್ ಅಲ್ಲ ಬ್ರೋ. ಡಿಗ್ರಿ ಟೈಮ್ ಅಲ್ಲಿ ಜಾಯ್ನ್ ಆಗಿಲ್ಲ ಬ್ರೋ. ನಾವು ಜಾಯ್ನ್ ಆಗಿಲ್ಲ, ಸೆಕೆಂಡ್ PC ಕಂಪ್ಲೀಟ್ ಮಾಡ್ಬಿಟ್ಟಿದ್ದು ಅಷ್ಟೇನೆ ಬ್ರೋ. ಇದನ್ನ ನೋಡಿದ್ರೆ ನಿಜವಾಗ್ಲೂ ಏನಂತ ತಿಳ್ಕೊಂತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂತದೇನಿದೆ ಹೇಳಿ ಬ್ರೋ. ಇವಾಗ ಒಂದು ಗಂಡಿಗೆ ಒಂದ್ ಹೆಣ್ಣು, ಯಾವ್ದೇ ಒಂದು ಗಂಡಿಗಾದ್ರೂ ಒಂದ್ ಹೆಣ್ಣು ಅಂತ ಇದ್ದೇ ಇರ್ತಾಳೆ. ಓಕೆ ಬ್ರೋ, ಒಂದು ಗಂಡಿಗೆ ಒಂದ್ ಹೆಣ್ಣಲ್ಲಿ ಪ್ರತಿ ಒಂದು ಭಾಗನೂ ಒಂದು ರೀತಿ ಸುಖ ಕೊಡುತ್ತೆ. ಆದ್ರೆ ಗಂಡಿಗೆ ಅವಳು ದೇಹದ ಅದು ಸುಖ ಒಂದು ಬಿಟ್ರೆ ಬೇರೆ ಒಂದು ಪಾರ್ಟ್ ಅಲ್ಲಿ ಒಂದು ತುಂಬಾ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂದ್ರೆ ಯಾವ ಇದಿರ್ಬೋದು? ಹೆಂಡತಿ ಕಡೆ ನನಗೆ ಹೆಂಡತಿ ಇಲ್ಲಪ್ಪ, ಗೊತ್ತಿಲ್ಲ. ನಮಗೂ ಹೆಂಡತಿ ಇಲ್ಲ. ಮೇ ಬಿ ಕೂತ್ಕೊಂಡಿದ್ದಾಗ ಅದೇ ಮಲ್ಗಕ್ಕೆ ಮಾಡಿಲ್ಲ. ಅಲ್ಲ ಬ್ರೋ, ಅದು ಅಲ್ವಾ? ಅಲ್ಲ ಬ್ರೋ. ಮತ್ತೆ ಇನ್ನೇನು ಯಾವ್ದು ಹೇಳ್ಬೋದು? ನನಗೆ ಅನ್ಸುತ್ತೆ ಅಂದ್ರೆ ಅದೇ ಕುತ್ಕೊಂಡಾಗ ತಲೆ ಸವರಿ, ಅಲ್ಲ ಬ್ರೋ, ತಲೆ ಸವರಿ ತೊಡೆ ಬ್ರೋ. ಅಲ್ಲ. ಇನ್ನೇನು ಬ್ರೋ? ಕೋಮಲವಾಗಿರೋಳು ಪಾದ ಬ್ರೋ. ಸೂಪರ್ ಸೂಪರ್ ನಿಜಾನ ಸುಳ್ಳ ಬ್ರೋ? ಸೂಪರ್. ನಾನು ಕೊಟ್ಟಿದ್ದ ಆನ್ಸರ್ಗಿಂತ ಪ್ಲಸ್ ತಗೊಂಡು ಆನ್ಸರ್ ನಿಂದು. ಗೈಸ್, ಇಲ್ಲಿಗೆ ಸ್ವಿಮ್ಮಿಂಗು, ಈಜಾಟ ಎಲ್ಲ ಮುಗ್ದದೆ, ಎಲ್ಲ ರೆಡಿ ಆಗಿದ್ದೀವಿ. ಸೀದಾ ಮನೆ ಹತ್ರ ಹೋಗ್ತಾ ಇದ್ದೀವಿ. ಈ ಸ್ವಲ್ಪ ಆಟಗಳವೆ ಆಗೋದ್ನೆಲ್ಲ
ಗೈಸ್ ಮನೇಲಿ ಇಲ್ಲೇ ಇಲ್ಲ ಕಣಲ್ಲ ಗೈಸ್ ಮನೇಲಿ ನೀರಲ್ಲಿ ಹಾಕಿದಾಗ ಬಂದಿದೆ ಅಂತ ಮುಗಿಸ್ಕೊಂಡು ಕಾರ್ಯಕ್ರಮ ಇದೆ ಅಂತೆ. ಇಲ್ಲ ನಾವೇ ಬಂದಿದ್ರೆ ಏನು ಅಂತಿರ್ಲಿಲ್ಲ. ಅವನ್ನ ಕರ್ಕೊ ಬಂದಿರೋದ್ರಿಂದ ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಬ್ರೋ. ಕಬಡ್ಡಿ ಗಿಬಡಿ ಆಗ್ಬೋದು, ಜೋಕನ ಹುಷಾರಾಗಿದೆ. ನಾನು ದೂರ ಇರ್ತೀನಿ ಗೈಸ್. ಜೊತೆ ನನಗೆ ಹುಡುಗ ಕೀರ್ತನ ಅಂತ ಇಷ್ಟು ದೂರ ಬಂದ್ರು ಕಾಣಿಸ್ತಾನೆ ಇಲ್ಲ. ಇಷ್ಟು ದೂರ ಹೊಡೋಗ್ಬಿಟ್ಟು ಎಷ್ಟು ಭಯ ಬಿದ್ದುಬಿಟ್ಟು ನಾವು ಪ್ಯಾರೆಂಟ್ಸ್ಗೆ ಒಳ್ಳೇದೇ ಭಯ ಬಿಡೋದು. ಕರ್ಕೊಂಬಂದ್ಬಿಟ್ಟು ನೀವೇ ಹಾಳು ಮಾಡ್ಬಿಟ್ಟೆ ಬ್ರೋ. ಭಯ ನಾನೆಲ್ಲ ಹಾಳು ಮಾಡಿದೆ ಬ್ರೋ. ನಿಮ್ಮ ಫ್ರೆಂಡು ನಿಮ್ಮ ಕಸಿನ್ ಅಲ್ಲ? ನಮ್ಮ ಅಕ್ಕನ ಮಗ. ಅದೇ ನಿಮ್ಮ ಕಸಿನು, ನಿಮ್ಮ ಮಾತು ಕೇಳಬೇಕು ಗೈಸ್. ಅವ್ರ ತಾತನೇ ಬಂದರೆ ಸ್ವಲ್ಪ ಆವಾಜ್ ಆಗ್ತಾರೇನೋ. ಓಕೆ ಹಾಂ ಏನಾಯ್ತು? ಅವನೇನು ಕರ್ಕೊಂಡು ಇದು ಮಾಡಿದ್ವಾ? ನಿಮ್ಮ ಅಪ್ಪ ಜಗಳ ಬಿದ್ದಾನೆ. ಯಾರು? ಚಂದ್ರಕಟ್ಟ ಇದರಿಂದ ಏನೋ ಅವನೇನು ಕುಯ್ಕೊಂಡು ತಿಂತೀವ. ಸೊ ಗೈಸ್ ಇದಾಗಿತ್ತು ಈ ಹೊತ್ತಿನ ವಿಡಿಯೋ. ಇನ್ನೂ ತುಂಬ ಸೀನ್ಸ್ಗಳಿವೆ, ಇನ್ನೂ ತುಂಬ ಹಳ್ಳಿ ಲೈಫ್ನ ಎಕ್ಸ್ಪ್ಲೋರ್ ಮಾಡಿರೋದಿದೆ. ಅವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬ ಎಂಟರ್ಟೈನಿಂಗ್ ಸೀನ್ಸ್ಗಳಿವೆ, ಆಯಿತಾ? ಮಿಸ್ ಮಾಡ್ಕೊಬೇಡಿ. ನಾಳೆ ಟ್ರೈ ಮಾಡ್ತೀನಿ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ, ಖಂಡಿತ ನೋಡಿ. ಸೊ ಅಷ್ಟೇ ಗೈಸ್, ಹಿಂಗೆ ಸಪೋರ್ಟ್ ಮಾಡ್ತಾರೆ. ವಿಡಿಯೋಲಿ ಯಾವ ಭಾಗ ಇಷ್ಟ ಆಯಿತು, ಯಾವ ಲೈನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಹಾಕ್ಬಿಡಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.